ನಮಸ್ಕಾರ. ನೋಡಿ, ಮನುಷ್ಯನಿಗೆ ಟೈಮ್ ಸರಿ ಆ, ಇಲ್ಲದಾಗ ಟೈಮ್ ಸರಿ ಇಲ್ಲ ಅಂದಾಗ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗೋದು, ಪುಣ್ಯಕ್ಷೇತ್ರಗಳಿಗೆ ಹೋಗೋದು, ದೇವರಿಗೆ ಹರಕೆ ಕಟ್ಕೊಳ್ಳೋದು, ಉರುಳು ಸೇವೆ ಮಾಡೋದು, ಹೋಮ ಯಾಗ ಯಜ್ಞ ಅನುಷ್ಠಾನಗಳು ಮಾಡೋದು, ಮತ್ತು ಸ್ತೋತ್ರದ ಮುಖಾಂತರ, ಮಂತ್ರದ ಮುಖಾಂತರ, ಪೂಜೆಗಳ ಮುಖಾಂತರ, ವ್ರತದ ಮುಖಾಂತರ, ಹರಕೆಗಳ ಮುಖಾಂತರ ಮನುಷ್ಯ ಸರ್ವೇ ಸಾಮಾನ್ಯವಾಗಿ ದೇವರಿಗೆ ಆ ಒಂದು ಮನುಷ್ಯನಿಗೆ ಕಷ್ಟ ಬಂದಾಗ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಮಾಡ್ತಾ ಹೋಗ್ತಾನೆ. ಎಸ್ಪೆಷಲಿ ಈ ಒಂದು ನೋಡಿ, ಈ ಒಂದು 22 ಬಾವಿಯ ರಹಸ್ಯ ನಿಮಗೆ ಗೊತ್ತಾದರೆ, ತಿಳಿದ್ರೆ, ಖಂಡಿತವಾಗ್ಲೂ ನಿಂತ ಕಾಲಲ್ಲೇ ನೀವು ಓಡಿ ಹೋಗ್ತೀರ ಖಂಡಿತವಾಗ್ಲೂ ನೋಡೋಕ್ಕೆ. ಆ ಒಂದು 22 ಬಾವಿಯ ನೀರಿನ ತೀರ್ಥ ಸ್ನಾನ ಮಾಡಿದರೆ ಖಂಡಿತವಾಗ್ಲೂ ದರಿದ್ರ ತೊಲಗಿ ಸಾಕ್ಷಾತ್ ಮಹಾಲಕ್ಷ್ಮಿ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ತೀರ್ಥ ಸ್ನಾನ ಮಾಡಿದಾದ ನಂತರ ಅಲ್ಲಿ ಏನು ಮಾಡಬೇಕು ನೋಡಿ, ಅದು ಇಂಪಾರ್ಟೆಂಟು. ಹೇಳ್ತಾ ಹೋಗ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಈ ವಿಚಾರದಲ್ಲಿ ಮನುಷ್ಯನಿಗೆ ಕಷ್ಟಗಳು ಬಂದಾಗ ಜ್ಯೋತಿಷಿಗಳು ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಮನೆಯಲ್ಲಿ ಹಿರಿಯರು ಹೇಳ್ತಾರೆ, ಏನೋ ನೋಡು ನಿನಗೆ ಹೋಗ್ತಾ ಇಲ್ಲ, ಯಾಕೋ ಅನಾರೋಗ್ಯದ ಸಮಸ್ಯೆ, ಯಾಕೋ ನಿನಗೆ ಹಣಕಾಸಿನ ಸಮಸ್ಯೆ ವಿಪರೀತ ಬರ್ತಾ ಇದೆ, ಯಾಕೋ ಸಾಲ ಬಾಧೆಗಳ ಮೇಲೆ ಸಾಲಗಳು ತೀರ್ತಿಲ್ಲ, ವಿಪರೀತ ಸಾಲಗಳ ಮೇಲೆ ಸಾಲ, ಕಷ್ಟಗಳ ಮೇಲೆ ಕಷ್ಟ, ಕೊಟ್ಟಿರೋ ಹಣನೂ ವಾಪಸ್ ಬರ್ತಿಲ್ಲ, ನೀನು ಇಸ್ಕೊಂಡಿದ್ರೆ ಅವ್ರಿಗೂ ಕೊಡೋಕ್ಕಾಗ್ತಿಲ್ಲ, ವಿಪರೀತ ಸಾಲ ಬಾಧೆಗಳು, ಏನು ಕೈ ಹಾಕಿದರೂ ಸುಟ್ಕೊತಿದ್ಯಾ. ಅದೇನೋ ವ್ಯಾಪಾರ ಮಾಡೋಕ್ಕೋದೆ ಅಲ್ಲಿ ಸುಟ್ಕೊಂಡೆ, ಇನ್ನೊಂದು ಮಾಡೋಕ್ಕೋದೆ ಮತ್ತೊಂದು ಸುಟ್ಕೊಂಡೆ, ಆ ಕೆಲಸ ಮಾಡೋಕ್ಕೋದೆ ಅಲ್ಲೂ ಬಿಟ್ಟೆ, ಇನ್ನೊಂದು ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅಲ್ಲೂ ಬಿಟ್ಟೆ, ಯಾಕೋ ನಿನಗೆ ಶತ್ರುಗಳಾಗ್ತಿದ್ದಾರೆ, ಹಿತಶತ್ರುಗಳಾಗ್ತಿದ್ದಾರೆ, ಎಲ್ಲ ಕಡೆ ಬರೀ ಕಿರಿಕಿರಿ ಜಗಳ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಒಂದು ಸರಿ ಜ್ಯೋತಿಷಿಗಳ ಹತ್ರ ಹೋಗಿ ಜ್ಯೋತಿಷ್ಯನ್ನ ಕೇಳು ಅಂತಿರ್ತಾರೆ ಮನೆ ಒಳಗಡೆ, ನಿನ್ನ ಗ್ರಹಗತಿಗಳು ಸರಿ ಇದೆಯೋ ಇಲ್ಲೋ ಅಂತ. ಹಿಂಗಾಗಿ ಈ ವಿಚಾರದಲ್ಲಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷಿಗಳು ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಒಂದು. ಎರಡನೇದು, ಒಂದು ಮನುಷ್ಯ ಸ್ವಯಂಕೃತ ಅಪರಾಧ ಮಾಡ್ಕೊತಾನೆ. ಸ್ವಯಂಕೃತ ಅಪರಾಧ, ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊತಾನೆ. ಆಸೆ, ದುರಾಸೆ, ವ್ಯಾಮೋಹಕ್ಕೆ ಬಿದ್ದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊತಾನೆ. ಇನ್ನೊಂದು ಕರ್ಮ, ಇನ್ನೊಂದು ಹಣೆಬರ, ಇನ್ನೊಂದು ವಿಧಿ ಲಿಖಿತ, ನಾವು ಹಿಂಗೇ ಬದುಕಬೇಕು, ನೀನು ಹಿಂಗೇ ಬದುಕಬೇಕು ಅಂತ ಇರುತ್ತೆ. ಈಗ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡ್ತಾನೇ ಇರ್ತಾರೆ. ಆದರೂ ಮನುಷ್ಯನಿಗೆ ಕಷ್ಟಗಳು ತಪ್ಪಿದ್ದಲ್ಲ, ನೋವುಗಳು ತಪ್ಪಿದ್ದಲ್ಲ, ಕಣ್ಣೀರು ತಪ್ಪಿದ್ದಲ್ಲ. ಈ ಒಂದು ವಿಚಾರದಲ್ಲಿ ಹಲವಾರು ಪೂಜೆ ಪುನಸ್ಕಾರ, ಸ್ತೋತ್ರ, ಮಂತ್ರ, ಪುಣ್ಯಕ್ಷೇತ್ರಗಳು, ದೇವಸ್ಥಾನ, ಉರುಳು ಸೇವೆ, ಹರಕೆ, ಹೋಮ ಯಾಗ ಯಜ್ಞ, ಒಂದು ಜ್ಯೋತಿಷಿಗಳು ಮೊರೆ ಹೋಗೋದು, ಅವ್ರದ್ದು ಜಾತಕ ಪರಿಶೀಲನೆ ಮಾಡಿಸ್ಕೊಳೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾ ಇರ್ತಾರೆ ಸರ್ವೇ ಸಾಮಾನ್ಯ. ಈ ಒಂದು ವಿಚಾರದಲ್ಲಿ ಗ್ರಹಗತಿಗಳು ಹಂಗಿರ್ತವೆ, ಪ್ಲೇಸ್ಮೆಂಟಲ್ಲಿ ಹಂಗೆ ಕೂತ್ಕೊಂಡು, ಆ ಡಿಗ್ರಿ ವೈಸ್ ಕೂತ್ಕೊಂಡು, ಆ ದಶಾಭುಕ್ತಿಗಳಲ್ಲಿ ಆ ಒಂದು ಬಾಧಿಸುತ್ತೆ. ಅದು ಏನೂ ಮಾಡೋಕ್ಕಲ್ಲ, ಯಾರನ್ನೂ ಬಿಡಲ್ಲ. ಪ್ರಪಂಚದಲ್ಲಿ ಭಗವಂತ ಯಾರನ್ನೂ ಬಿಡಲ್ಲ. ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ಬರುತ್ತೆ, ಪ್ರತಿಯೊಬ್ಬರಿಗೂ ಸುಖ ಬಂದೇ ಬರುತ್ತೆ. ಎರಡೂ ಕೊಟ್ಟೇ ಕೊಡ್ತಾನೆ, ಅನುಭವಿಸ್ಬೇಕಷ್ಟೇ ಇಲ್ಲಿ ಮೇನ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈ ಒಂದು 22 ಬಾವಿಯ ರಹಸ್ಯ ನಿಮಗೆ ಗೊತ್ತಾದರೆ, ಯಾವ 22 ಬಾವಿ ರಹಸ್ಯ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಈ 22 ಬಾವಿಯ ನೀರಿನ ತೀರ್ಥ ಸ್ನಾನ ಮಾಡಿಕೊಂಡು ನೀವು ಬಂದು ಮನೆಯಲ್ಲಿ ಷಡಾಕ್ಷರಿ ಮಂತ್ರನ 50 ಲಕ್ಷ ಜಪ ಮಾಡಿ ನೋಡಿ. 1 ವರ್ಷದಲ್ಲನ್ನು ಮುಗಿಸ್ಕೊಳ್ಳಿ, 2 ವರ್ಷದಲ್ಲನ್ನು ಮುಗಿಸ್ಕೊಳ್ಳಿ, 3 ವರ್ಷದಲ್ಲನ್ನು ಮುಗಿಸ್ಕೊಳ್ಳಿ. ಖಂಡಿತವಾಗ್ಲೂ ದರಿದ್ರ ತೊಲಗಿ ಮಹಾಲಕ್ಷ್ಮಿ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಯಾವುದಪ್ಪ ಅದು? 22 ಬಾವಿಯ ನೀರಿನ ಒಂದು ರಹಸ್ಯ ಅಂತಂದರೆ,
ತಮಿಳುನಾಡಿನ ರಾಮೇಶ್ವರಂ, ತಮಿಳುನಾಡಿನ ರಾಮೇಶ್ವರಂ ನೋಡಿ, ಇಲ್ಲಿ 22 ಸಿಹಿ ನೀರಿನ ಬಾವಿ ನೋಡಿ, ಸುತ್ತಲೂ ಸಮುದ್ರ ಇದೆ. ಆದರೆ ಅಲ್ಲಿ ಮಾತ್ರ ರಾಮೇಶ್ವರಮ್ಮಲ್ಲಿ ಆ ದೇವಸ್ಥಾನದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ತಾಯಿ ಸೀತಾದೇವಿ ಅಲ್ಲಿ ಒಂದು ಲಿಂಗನ ಸ್ಥಾಪನೆ ಮಾಡಿ ಶಿವಲಿಂಗನ ಆ ಒಂದು ಶಿವಲಿಂಗಕ್ಕೆ ಪೂಜೆ ಮಾಡಿರೋಂಥ ಒಂದು ಸ್ಥಳ. ಅಲ್ಲಿ 22 ಸಿಹಿ ನೀರಿನ ಬಾವಿಯಲ್ಲಿ ತೀರ್ಥ ಸ್ನಾನ ಮಾಡಿಕೊಂಡು ಅಲ್ಲಿ ರಾಮೇಶ್ವರಂ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಷಡಾಕ್ಷರಿ ಮಂತ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ ಈ ಮಂತ್ರ 50 ಲಕ್ಷ ಜಪ ಆಗಬೇಕು. 1 ವರ್ಷದಲ್ಲನ್ನು ಮುಗಿಸಿ, 2 ವರ್ಷದಲ್ಲನ್ನು ಮುಗಿಸಿ, 3 ವರ್ಷದಲ್ಲನ್ನು ಮುಗಿಸಿ. ಈ ಥರ 3 ವರ್ಷದೊಳಗಡೆ 50 ಲಕ್ಷ ಯಾವಾಗನ್ನ ಮಾಡ್ಕೊಳ್ಳಿ. ಟೈಮಿಂಗ್ಸ್ ಏನಿಲ್ಲ ಇದಕ್ಕೆ. ಮಂತ್ರ ಜಪ ಮಾಡುವಾಗ ಮೌತ್ ವಾಶ್ ಮಾಡಿರಬೇಕು. 3 ಬಾರಿ ಮೌತ್ ವಾಶ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ದಾರಿದ್ರ್ಯ ತೊಲಗಿ ಮಹಾಲಕ್ಷ್ಮಿ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಕನ್ಸಲ್ಟೇಷನ್ ತಗೊಳೋರು ಮಾತ್ರ ಈ ನಂಬರ್ಗೆ ಫೋನ್ ಮಾಡಿ. ನಮಸ್ಕಾರ.